ಅಧ್ಯಕ್ಷನಾಗಿ ಮತ್ತು ಬೇರೆ ಬೇರೆ ಜವಾಬ್ದಾರಿ ಸ್ಥಾನಗಳನ್ನು ನಿರ್ವಹಿಸ್ತಾ ಇದ್ದೀನಿ. ನಂತರ ನಾನು ನನ್ನ ಕ್ಷೇತ್ರದೊಳಗೆ ಮೊದಲು ಏನು 2 ಎಕರೆ ಕ್ಷೇತ್ರ ಇತ್ತು, ಅದರೊಳಗೆ 1 ಎಕರೆ ರೇಷ್ಮೆಯನ್ನು ಮಾಡಿದೆ ಮೊದಲೇದಾಗಿ ಫಸ್ಟು. ನಂತರ 1 ಎಕರೆ ಒಳಗೆ ಬಾಳೆಯನ್ನು ಹಚ್ಚಿದೆ. ಇನ್ನು ಉಳಿದಂಥ 30 ಗುಂಟೆ ಕ್ಷೇತ್ರದೊಳಗೆ ಬೀಜೋತ್ಪಾದನೆ ಅಂದರೆ ತರಕಾರಿ ಬೀಜೋತ್ಪಾದನೆ, ಬೆಂಡಿ ಸೀಡ್ಸು, ಸೌತಿ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಉಳ್ಳಾಗಡ್ಡಿ ಸೀಡ್ಸು, ಬೆಂಡಿ ಸೀಡ್ಸು, ಹಿಂಗೆ ಬೀಜೋತ್ಪಾದನೆ ಮಾಡಿ ಅದರಿಂದ ಬಂದಂಥ ಆದಾಯದಿಂದ ನಾನು ಏನು ಮಾಡಿದೆ ಅಂತಂದ್ರೆ ಮತ್ತೆ ಸತತ 5 ವರ್ಷಗಳ ಕಾಲ ನಾನು ನನ್ನ ಶ್ರಮದಿಂದ ಬಂದಂಥ ಆದಾಯದಿಂದ ಮತ್ತೆ ನನ್ನ ಪಕ್ಕದ ಜಮೀನನ್ನು 4.5 ಎಕರೆ ಕ್ಷೇತ್ರವನ್ನು ಖರೀದಿ ತಗೊಂಡು ಅದಕ್ಕೆ ಚಿಕ್ಕು, ಮಾವು, ತೆಂಗು, ರೇಷ್ಮೆ, ಸಿರಿಧಾನ್ಯಗಳನ್ನು, ಆಹಾರ ಧಾನ್ಯಗಳನ್ನು, ದ್ವಿದಳ ಧಾನ್ಯಗಳನ್ನು, ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಎಲ್ಲ ರೀತಿಯ ನಾನು ಅದರ ಜೊತೆಯಲ್ಲಿ ಹೈನುಗಾರಿಕೆ ಮತ್ತು ಆಡು ಸಾಕಾಣಿಕೆ, ಇವು ಜೀವಾಮೃತ, ಪಂಚಗವ್ಯ, ಸಸ್ಯಜನ್ಯ ಕೀಟನಾಶಕ, ಎರೆಜಲ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಅಸ್ತ್ರ, ಸಾವಯವ ಯೂರಿಯಾ, ಸಾವಯವ DAP ಕಂಪೋಸ್ಟು, ಅಣುಜೀವಿ ಗೊಬ್ಬರ, ತಿಪ್ಪಿ ಗೊಬ್ಬರದ ಮೌಲ್ಯವರ್ಧನೆ, ದಶಪರ್ಣಿ ಕಷಾಯ, ಹುಳಿ ಮಜ್ಜಿಗೆ ಕಷಾಯ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಈ ಥರದ ಮೌಲ್ಯವರ್ಧಿತ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ನನ್ನ ಜಮೀನಿಗೆ ಹಾಕುವುದರೊಂದಿಗೆ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಾನು ಇಳುವರಿಯನ್ನು ತೆಗೆದ್ರ ಜೊತೆಗೆ ಬಂದಂಥ ಸಾಕಷ್ಟು ಜನ ರೈತರಿಗೆ ಸಾವಯವ ಕೃಷಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಅದರ ಜೊತೆಯಲ್ಲಿ ಡಿಪ್ಲೊಮಾ ಅಗ್ರಿ ಸ್ಟೂಡೆಂಟಿಗೆ, BSc ಅಗ್ರಿ ಸ್ಟೂಡೆಂಟ್ಸಿಗೆ, ಹಾರ್ಟಿಕಲ್ಚರ್ ಟ್ರೈನಿಂಗ್ ಸ್ಟೂಡೆಂಟ್ಸಿಗೆ ಮತ್ತು MBA ಸ್ಟೂಡೆಂಟ್ಗಳಿಗೆ, ಬೇರೆ ಬೇರೆ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ರೈತರಿಗೆ ಮತ್ತು SKDRDPಯಿಂದ ಬಂದಂಥ ರೈತ ಮಹಿಳೆಯರಿಗೆ, ಈ ರೇಷ್ಮೆ ಇಲಾಖೆಯಿಂದ ಬಂದಂಥ ರೈತರಿಗೆ, ಅದರ ಜೊತೆಯಲ್ಲಿ ಸಾಕಷ್ಟು ಜನ ಫೀಲ್ಡ್ ಅಸಿಸ್ಟೆಂಟ್ಗಳಿಗೆ ಸಹಿತ ತರಬೇತಿಯನ್ನು ಕೊಟ್ಟು ಒಂದು ಅವೇರ್ನೆಸ್, ಒಂದು ಸಾವಯವ ಕೃಷಿಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಸಾವಯವ ಕೃಷಿ ಬಗ್ಗೆ ಅಂದ್ರೆ ಇವತ್ತು ಏನಾಗೈತಿ ಅಂತಂದ್ರೆ ಇವತ್ತು ನಾವೆಲ್ಲರೂ ಮಿತಿ ಮೀರಿ ರಸಾಯನ ಗೊಬ್ಬರವನ್ನು ಹೊಡಿಲಿಕ್ಕತ್ತೇವಿ. ಅಂದರೆ ಮೊದಲ ನಮ್ಮ ಪೂರ್ವಜರು ಯಾವುದೇ ರಸಾಯನ ಗೊಬ್ಬರವನ್ನು ಅವರು ಬಳಕೆ ಮಾಡ್ತಿರಲಿಲ್ಲ. ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಸಂಪದ್ಭರಿತವಾಗಿಟ್ಟಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಇಳುವರಿ ತೆಗಿತಿದ್ರು, ವಿಷಮುಕ್ತವಾದಂಥ ಆಹಾರವನ್ನು ಊಟ ಮಾಡ್ತಿದ್ರು, 100 ವಸಂತಗಳ ಕಾಲ ಅವರು ಬದುಕುತ್ತಿದ್ರು. ಎನರ್ಜಿಯಾಗಿ ಇಡೀ 12 ಗಂಟೆಗಳ ಕಾಲ ಹೊಲದಲ್ಲಿ ಕೆಲಸ ಮಾಡುವಂಥ ಶಕ್ತಿ ಅವರಿಗಿತ್ತು. ಇವತ್ತು ಏನಾಗೈತೆ ಅಂದ್ರೆ ಮಿತಿ ಮೀರಿ ರಸಾಯನ ಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ ಬಳಸಿದ್ದರಿಂದ ಅವೈಜ್ಞಾನಿಕ ನೀರಾವರಿ